ಬೆಂಗಳೂರಿನ ಬೀದಿ ನಾಯಿಗಳ ರೋಧನೆ ಕೇಳೋರೇ ಇಲ್ವಾ? ಸುಪ್ರೀಂ ಆದೇಶ ಎಂದು ಬೀದಿ ನಾಯಿಗಳಿಗೆ ಜೈಲು ಶಿಕ್ಷೆನ ತರಾತುರಿಯಲ್ಲಿ ಅವೈಜ್ಞಾನಿಕ ಶೆಡ್ ನಿರ್ಮಾಣ ಮಾಡೇ ಬಿಡ್ತಾ ಜಿಬಿಎ. ಸರಿಯಾದ ವ್ಯವಸ್ಥೆ ಇಲ್ಲದ ಗೋಡೌನ್ನಲ್ಲಿ ಬೀದಿ ನಾಯಿಗಳನ್ನು ಬಂಧಿಸಲಾಗಿದೆ. ಚಾಮರಾಜಪೇಟೆಯ ಶ್ವಾನ ಕೇಂದ್ರದಲ್ಲಿ ನಾಯಿಗಳು ಮೂಕ ರೋಧನೆಯನ್ನ ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಾಯಿಗಳಿಗೆ ಶೆಡ್ ನಿರ್ಮಿಸಿ ಅಂತ ಸೂಚನೆಯನ್ನ ಕೊಟ್ಟಿತ್ತು. ಇದಕ್ಕೆ ಸರಿಯಾದ ಶೆಡ್ಗಳನ್ನು ನಿರ್ಮಿಸುವಂತೆ ಆದೇಶ ನೀಡಿತ್ತು. ಆದರೆ ಸರಿಯಾದ ವ್ಯವಸ್ಥೆ ಮಾಡದೆ ಗೋಡೌನ್ನಲ್ಲಿ ಅವುಗಳನ್ನು ಬಂಧಿಸಿ ಇಡಲಾಗಿದೆ. ಜಿಬಿಎ ವಿರುದ್ಧ ಪ್ರಾಣಿ ದಯಾ ಸಂಘದ ಸದಸ್ಯೆ ಅನಿತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಪ್ರಾಣಿ ಪ್ರಿಯ ಅರುಣ್ ಅವ್ರ ಜೊತೆಗೆ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಸಂಘ ಸಂಸ್ಥೆಗಳು ಜೊತೆಗೆ ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂತಹ ಬೀದಿ ನಾಯಿಗಳನ್ನು ತಾತ್ಕಾಲಿಕವಾಗಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಅಲ್ಲಿ ಅವಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು, ಜೊತೆಗೆ ಊಟವನ್ನು ಹಾಕಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದ್ರ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ 5 ಪಾಲಿಕೆಗಳಲ್ಲಿ ಒಂದಷ್ಟು ತಾತ್ಕಾಲಿಕವಾದಂಥ ಒಂದು ಶೆಡ್ಡನ್ನು ನಿರ್ಮಿಸಿ ಅಲ್ಲಿ ಬೀದಿ ನಾಯಿಗಳಿಗೆ ಊಟವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾಯಿದೆ. ಜೊತೆಗೆ ಪ್ರಾಣಿ ಪ್ರಿಯರು ಕೂಡ ಜಿಬಿಎ ಅಧಿಕಾರಿಗಳ ನಡೆಯನ್ನು ಟೀಕೆಯನ್ನು ಮಾಡ್ತಿದ್ದಾರೆ. ಇದು ಸರಿಯಲ್ಲ, ವೈಜ್ಞಾನಿಕವಾಗಿ ಮಾಡಬೇಕಾಗಿತ್ತು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಪ್ರಾಣಿ ಪ್ರಿಯರಾಗಿರುವಂತಹ ಅರುಣ್ ಪ್ರಸಾದ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿಬಿಟ್ಟು ತಾತ್ಕಾಲಿಕವಾಗಿ ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ, ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಸೊ ನಿಮ್ಮ ಗಮನಕ್ಕೆ ಬಂದಿದೆಯಾ ಅದು ಅಂತ? ಹೌದು, ನೋಡಿ, ಪಬ್ಲಿಕ್ ಎಲ್ಲ ಹೋಗಿ ಅಲ್ಲಿ ನೋಡಿದ್ದಾರೆ. ಅದೆಲ್ಲ ನೋಡಿದ ಮೇಲೆ ನೋಡಿ, ಅದು ಬಂದು ಆ ಥರ ಮಾಡಲಿಕ್ಕೆ ಅವಕಾಶ ಇಲ್ಲ. 4/10/2016 ಓಕೆ, ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳಿದೆ, ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದು ಬಂದು ABC ಮಾನಿಟ್ರಿಂಗ್ ಕಮಿಟಿ ಅಪ್ರೂವಲಲ್ಲೇ ಇದು ಮಾಡ್ಕೋಬೇಕು. ಓಕೆ, ಆ ಕಮಿಟಿ ಅಪ್ರೂವಲಲ್ಲಿ ಇದು ಮಾಡಿಕೊಂಡು ಅದನ್ನು ಬಂದು ಅಪ್ರೂವಲ್ ತಗೊಂಡು ಸ್ಟೇಟ್ ABC ಮಾನಿಟ್ರಿಂಗ್ ಕಮಿಟಿಗೆ ಕೊಡಬೇಕು. ಇವರು ಅದೇನೂ ಮಾಡಿಲ್ಲ. BBMP ಸ್ಪೆಷಲ್ ಕಮಿಷನರ್ ಅವರು ಓಕೆ ಅದೇನು ಮಾಡಿದ್ದಾರೆ, ಅದನ್ನ ಅವರವರೇ ಡಿಸೈಡ್ ಮಾಡಿಕೊಂಡು, ಪಶುಸಂಗೋಪನಾ ಇಲಾಖೆಯವರು ಅವರವರೇ ಡಿಸೈಡ್ ಮಾಡಿಕೊಂಡು ಆ ಥರ ಪ್ರೀ ಫ್ಯಾಬ್ರಿಕೇಟೆಡ್ ಅಂದ್ಬಿಟ್ಟು ಇದು ಮಾಡಿ ಯಾವುದೇ ಕಮಿಟಿದು ಇದಿಲ್ಲ. ಓಕೆ, ಸ್ಟೇಟ್ ABC ಮಾನಿಟರಿಂಗ್ ಕಮಿಟಿ ಚೇರ್ಮನ್ ಸೆಕ್ರೆಟರಿ ನೋಡಿದ್ವಿ, ಅಲ್ಲಿ ಒಂದು ಕಂಟೈನರ್ ಒಳಗಡೆ ಹತ್ತತ್ರ ಒಂದು 30-40 ನಾಯಿಗಳನ್ನು ಕೂಡ ಹಾಕಿದ್ದಾರೆ. ಸರ್, ನಿಜವಾಗ್ಲೂ ಇದು ಮಾನವೀಯ ಮೌಲ್ಯಗಳನ್ನು ಮಾನವೀಯತೆ ಇರುವಂಥವ್ರು ಈ ಥರ ಮಾಡೋವಂಥದ್ದ? ಸರ್ ನೋಡಿ, ಅದು ಓಕೆ ಪ್ರಾಣಿ ಹಿಂಸೆ ತಡೆಗಟ್ಟುವ ಕಾಯ್ದೆಯಲ್ಲಿ ಅದು ಅಫೆನ್ಸ್ ಆಗುತ್ತೆ. ಅದು ಎಲ್ಲ ನಾಯಿನೂ ಬಿಡಬೇಕಾಗುತ್ತೆ. ಇವ್ರೇನು ಹೇಳ್ತಾ ಇದ್ದಾರೆ, ಸುಮ್ಮನೆ ಸುಪ್ರೀಂ ಕೋರ್ಟ್ ಹೇಳ್ತು ನಾಯಿನ ಹಿಡ್ಕೊಳ್ಳೋದು. ಯಾವುದೇ ಕಚ್ಚೋ ನಾಯಿದೆ ಅಂದರೆ ಅದು ರೂಲ್ 16 ಇದೆ ABC ರೂಲ್ಸಲ್ಲಿ. ರೂಲ್ 16 ಸಬ್ ರೂಲ್ 6 ಅಡಿಯಲ್ಲಿ 10 ದಿನ ಅಬ್ಸರ್ವೇಷನ್ ಮಾಡಿ ಅದು ಎಲ್ಲಿಂದ ಹಿಡಿದ್ರು ಅಲ್ಲೇ ಇದು ಮಾಡಬೇಕು. ಎಲ್ಲಿ ಸಹ ಲೈಫ್ ಲಾಂಗ್ ಇಟ್ಕೊಳ್ಳಿ ಕಚ್ಚಾ ನಾಯಿನ ಅಂತೇಳಿ ಎಲ್ಲೂ ಸಹ ಸುಪ್ರೀಂ ಕೋರ್ಟ್ ಹೇಳಲಿಲ್ಲ. ಇವರೇ ಇದು ಮಾಡಿಕೊಂಡು ಅದು ಅಗ್ರೆಸಿವ್ ಡಾಗು ಅದು ಇದು ಅಂತೇಳಿ ಹೇಳ್ಕೊಂಡು ಇಟ್ಕೊಂಡಿದ್ದಾರೆ. ಸರ್ ನೋಡಿ, ನಮ್ಮ ಅನಿಮಲ್ ಲವರ್ಸು ಪ್ರಾಣಿ ಪ್ರಿಯರ್ಸ ಹೋಗಿ ನೋಡಿದ್ದಾರೆ, ಬಾಲ ಅಲ್ಲಾಡಿಸ್ಕೊಂಡಿದೆ ಸರ್ ನಾಯಿಗಳು. ಅದೆಲ್ಲ ಅಗ್ರೆಸಿವ್ ಕ್ರೂರ ಸ್ವಭಾವ ಕಚ್ಚಬೇಕಿತ್ತಲ್ಲ, ಯಾವುದೂ ಇದಿಲ್ಲ. ಇವರು